ಅರ್ಜುನನು ಶ್ರೀಕೃಷ್ಣನು ಹೇಳಿದ ಭಗವದ್ಗೀತೆಯನ್ನು ಕೇಳಿದರೂ ಮೋಕ್ಷ ಸಿಗಲಿಲ್ಲ. ಮತ್ತೆ ಹುಟ್ಟಬೇಕಾಯಿತು. ಶ್ರೀಕೃಷ್ಣನೊಂದಿಗೆ ಬಹಳ ಕಾಲ ಓಡಾಟ ನಡೆಸಿದಾಗಲೂ ಮೋಕ್ಷ ಸಿಗಲಿಲ್ಲ. 13ನೆಯ ದಿನ ಅಭಿಮನ್ಯುವಿನ ಸಾವು ಸಂಭವಿಸಿದಾಗ ಮಗನ ಮೇಲಿನ ಮಮಕಾರ ಇನ್ನೂ ಇತ್ತು. ಆದ್ದರಿಂದ ಮಧ್ಯರಾತ್ರಿಯಲ್ಲಿ ಒಂದು ಬಂಡೆಯ ಮೇಲೆ ಕುಳಿತು ಅಳ್ತಾ ಇರ್ತಾನೆ. ಆಗ ಶ್ರೀಕೃಷ್ಣನು ಹೇಗಾದರೂ ಮಾಡಿ ಅರ್ಜುನನ ಅಳುವನ್ನು ನಿಲ್ಲಿಸಲು ಶ್ರೀಕೃಷ್ಣನು ಸ್ವಲ್ಪ ದೂರದಲ್ಲಿ ಮತ್ತೊಂದು ಬಂಡೆಯ ಮೇಲೆ ಕುಳಿತು ಅಳತೊಡಗ್ತಾನೆ. ಆಗ ಕೆಲವರು ಪರಮಾತ್ಮನ ಬಳಿಗೆ ಬಂದು ಅರ್ಜುನನು ಅಳುತ್ತಾನೆ ಎಂದರೆ ಅಲ್ಲಿ ಕಾರಣವಿದೆ. ಅಭಿಮನ್ಯು ಅರ್ಜುನನ ಮಗ, ಆದ್ದರಿಂದ ಪುತ್ರ ಪ್ರೇಮ. ಆದರೆ ನೀವೇಕೆ ಅಳುತ್ತೀರಿ ಎಂದಾಗ ಶ್ರೀಕೃಷ್ಣನು ತಾನು ಬೋಧಿಸಿದ 700 ಶ್ಲೋಕಗಳಿಂದ ಕೂಡಿದ ಭಗವದ್ಗೀತೆ ಅರ್ಜುನನಿಗೆ ಅರ್ಥವಾಗಲಿಲ್ಲ. ಎಲ್ಲವೂ ವ್ಯರ್ಥವಾಯಿತು ಅಂತ ಹೇಳಿ ಅಳ್ತಾ ಇದ್ದಾನೆ ಅಂತ ಹೇಳ್ತಾನೆ. ಹಾಗಾದರೆ ಅರ್ಜುನನಿಗೆ ಮೋಕ್ಷ ಏಕೆ ಬರಲಿಲ್ಲ ಅಂತಂದರೆ ಅವನಿಗೆ ಇನ್ನೂ ಮೋಹ ಇದೆ. ತತ್ವಜ್ಞಾನಿಯಾದವನು ಅಳುವುದಿಲ್ಲ. ಆದರೆ ಬೇರೆಯವರಿಗೆ ಕಷ್ಟ ಬಂದರೆ ಪರ್ವತದಂತೆ ಸಹಾಯಕ್ಕೆ ನಿಲ್ತಾನೆ. ಇತರರಿಗೆ ದುಃಖ ಬಂದರೆ ಹಿಮಾಲಯದಂತೆ ಕರಗ್ತಾನೆ. ಅರ್ಜುನನು ಇಂದ್ರಕೀಲ ಪರ್ವತದ ಮೇಲೆ ನಿಂತು ಪಾಶುಪತಾಸ್ತ್ರಕ್ಕಾಗಿ ತಪಸ್ಸು ಮಾಡುವಾಗ ಶಿವ ಎಂದು ತಿಳಿಯದೆ ಶಿವನೊಂದಿಗೆ ಹೋರಾಡ್ತಾನೆ. ಆದ್ದರಿಂದ ಅರ್ಜುನ ಮುಂದಿನ ಜನ್ಮದಲ್ಲಿ ಬೇಡನಾಗಿ ಜನಿಸಿ ಭಕ್ತ ಕಣ್ಣಪ್ಪನಾಗಿ ಮೋಕ್ಷವನ್ನು ಹೊಂದುತ್ತಾನೆ.